ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನಾನಿವತ್ತು ತೋರಿಸ್ತಕ್ಕಂಥ ಪ್ರಾಪರ್ಟಿ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಹೌಸು, ಕಂಪ್ಲೀಟ್ಲಿ ರೆಂಟಲ್ ಇನ್ಕಮ್ ಬರ್ತಕ್ಕಂಥ ಪ್ರಾಪರ್ಟಿ. ನೀವೇನಾದರೂ ರೆಂಟಲ್ ಇನ್ಕಮ್ ಬರ್ತಕ್ಕಂಥ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡ್ಬೋದು. ಆ್ಯಂಡ್ ಲೊಕೇಶನ್ ಬಂದು ವಿದ್ಯಾರಣ್ಯಪುರ ನಿಯರ್ ಬೈ ಸಂಭ್ರಮ್ ಕಾಲೇಜ್ ಅಂತ ಹೇಳ್ಬೋದು, ನಾರ್ತ್ ಬೆಂಗಳೂರು ಅಂತ ಹೇಳ್ಬೋದು. ನಾನು ನಿಮಗೆ ಎಲಿವೇಷನ್ನ ತೋರಿಸ್ತಾ ಇದ್ದೀನಿ. ಸೈಟ್ ಮೆಜರ್ಮೆಂಟ್ ಬಂದು 30ಗೆ 40.5 ಇದೆ, ಅಂದರೆ ಒಂದು ಅರ್ಧ ಅಡಿ ಜಾಸ್ತಿ ಇದೆ. ಆ್ಯಕ್ಚುಲಾಗಿ 1230 ಸ್ಕ್ವೇರ್ ಫೀಟ್ ಅಂತೂ ಬರುತ್ತೆ ಇದು ಆ್ಯಕ್ಚುಲಿ. ಸೊ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಹೌಸು, ಕಂಪ್ಲೀಟ್ಲಿ ಬಾಡಿಗೆ ಬರ್ತಕ್ಕಂಥ ಮನೆಗಳಿದೆ ಇದರಲ್ಲಿ. ಸೊ ನಾನೀಗ ಒಳಗಡೆ ಹೋಗ್ತಾ ಇದ್ದೀನಿ. ಸೊ MS ಗೇಟ್ ಆ್ಯಕ್ಚುಲಿ ನೀವು ನೋಡ್ತಾ ಇದ್ದೀರಾ. ಸೊ ಕಂಪ್ಲೀಟ್ ನಿಮಗೆ MS ಗೇಟನ್ನು ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಎಂಡ್ ಟು ಎಂಡ್ ನಿಮಗೆ ಗೇಟನ್ನು ಕೊಟ್ಟಿದ್ದಾರೆ. ಸೊ ವಿಶಾಲವಾದ ಪಾರ್ಕಿಂಗ್ ಇದೆ, ಓನ್ ಬೋರ್ವೆಲ್ ಇದೆ, ನೀರಿಗೇನು ಸಮಸ್ಯೆ ಇಲ್ಲ ನಿಮಗೆ. ನೋಡಿ, ಪಾರ್ಕಿಂಗ್ ಸ್ಪೇಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ಬೋರ್ವೆಲ್ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇವಾಗ ಪಾರ್ಕಿಂಗ್ ಸ್ಪೇಸ್ ನೋಡಿ ಎಷ್ಟು ದೊಡ್ಡದಾಗಿದೆ. ಆಲ್ಮೋಸ್ಟ್ ನಿಮಗೆ ಬಿಲ್ಡಿಂಗ್ ಅರ್ಧ ಭಾಗ ಪೂರ್ತಿ ಕಂಪ್ಲೀಟಾಗಿ ನಿಮಗೆ ಪಾರ್ಕಿಂಗನ್ನು ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ನಿಮಗೆ 2ರಿಂದ 3 ಕಾರಣ ಪಾರ್ಕ್ ಮಾಡ್ಬೋದು, ಮತ್ತು ಸಾಕಷ್ಟು ಟೂ ವೀಲರ್ ಕೂಡ ಪಾರ್ಕಿಂಗ್ ಮಾಡ್ಬೋದು. ಸೊ ಕಂಪ್ಲೀಟ್ಲಿ ನಿಮಗೆ ಕ್ಲಾಡಿಂಗ್ ವರ್ಕ್ ತೋರಿಸ್ತಾ ಇದೆ ನೋಡಿ. ಗ್ರೌಂಡ್ ಫ್ಲೋರ್ ನಿಮಗೆ 2 BHK ಮನೆ ಇದೆ ಆ್ಯಕ್ಚುಲಾಗಿ. ಸೊ ಕ್ಲಾಡಿಂಗ್ ವರ್ಕ್ ಕಂಪ್ಲೀಟ್ ನಿಮಗೆ ಎದುರುಗಡೆ ಕಾಣಿಸ್ತಾ ಇದೆ. ನಾನೀಗ ಪ್ಯಾಸೇಜ್ ಮುಖಾಂತರ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 2 BHK ಮನೆ ಇದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ದಟ್ ಈಸ್ ಎಂಟ್ರೆನ್ಸ್ ಆ್ಯಕ್ಚುಲಿ, ಈಸ್ಟ್ ವೆಸ್ಟ್ ಡೋರ್ ಅಂತಲೇ ಹೇಳ್ಬೋದು. ನೋಡಿ, ಟೀಕ್ ಫ್ರೇಮು, ಕಂಪ್ಲೀಟ್ ನಿಮಗೆ ವಾಲ್ ಕ್ಲಾಡಿಂಗ್ ಎಲ್ಲ ಕೊಟ್ಟಿದ್ದಾರೆ ನಿಮಗೆ. ಸೊ ತುಂಬ ಸ್ಟ್ಯಾಂಡರ್ಡಾಗಿ ಆ್ಯಕ್ಚುಲಿ ಮಾಡಿದ್ದಾರೆ. ಎಲ್ಲೂ ಕೂಡ ನಿಮಗೆ ಕಳಪೆ ಕ್ವಾಲಿಟಿ ಇಲ್ಲ, ತುಂಬ ಒಳ್ಳೆ ಕ್ವಾಲಿಟಿಲಿ ಮಾಡಿದ್ದಾರೆ. ಸೊ ಈ ಮನೆ ನೀವು ಬಾಡಿಗೆ ಕೊಡ್ತೀರಾ ಅಂದರೂ ಕೂಡ ಆರಾಮಾಗಿ ನಿಮಗೆ 12ರಿಂದ 14,000 ಬಾಡಿಗೆ ಬರುತ್ತೆ. ಕಂಪ್ಲೀಟ್ ನಿಮಗೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ, ಗ್ರಾನೈಟ್ ಫ್ಲೋರಿಂಗನ್ನು ಕೊಟ್ಟಿದ್ದಾರೆ. ಸೊ ಉತ್ತಮವಾದ ಪೇಂಟನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾನು ಇವಾಗ ಕಿಚನ್ ಒಳಗಡೆ ಎಂಟ್ರಿ ಆಗ್ತಾ ಇದೆ ನೋಡಿ. ಕಿಚನಲ್ಲೂ ಕೂಡ ನಿಮಗೆ ಕಂಪ್ಲೀಟ್ಲಿ ವುಡ್ ವರ್ಕ್ ರೆಡಿ ಇದೆ. ಆ್ಯಂಡ್ ಫಾಲ್ಸ್ ನಿಮಗೆ ಇನ್ನೊಂದು ಆ್ಯಂಗಲಲ್ಲಿ ತೋರಿಸ್ತಾ ಇದ್ದೀನಿ. ದಟ್ ಈಸ್ ಲಿವಿಂಗ್ ಹಾಲ್ ಆ್ಯಕ್ಚುಲಾಗಿ. ಎಂಟ್ರೆನ್ಸಿಂದ ಲಿವಿಂಗ್ ಹಾಲು, TV ಕ್ಯಾಬಿನೆಟು, ಸೊ ನೀವು ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಈ ಥರ TV ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ ನಿಮಗೆ. ಸೊ ಕಂಪ್ಲೀಟ್ಲಿ ನಿಮಗೆ ಏನು ಒಬ್ಬ ಟೆನೆಂಟ್ಗೆ ಏನು ಬೇಕು ಎಲ್ಲವನ್ನು ಕೂಡ ಈ ಪ್ರಾಪರ್ಟಿದಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ರೆಂಟಲ್ ಬರೋವಂಥವ್ರಿಗೆ, ರೆಂಟ್ ಕೊಡೋವಂಥವ್ರಿಗೆ ಸೊ ಯಾವುದೇ ಕಾರಣಕ್ಕೂ ಏನು ಅನಿಸೋದಿಲ್ಲ. ಸೊ ಹಾಗಾಗಿ ಎಲ್ಲ ಕಂಪ್ಲೀಟ್ ಫೆಸಿಲಿಟೀಸ್ ಎಲ್ಲ, ಅಮ್ಯುನಿಟೀಸ್ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನನಗೆ ಕಿಚನ್ ವ್ಯೂ ಮಾಡಿ ತೋರಿಸ್ತಾ ಇದೆ ನೋಡಿ. ಕಂಪ್ಲೀಟ್ಲಿ ವುಡ್ ವರ್ಕು, ಸ್ಲ್ಯಾಬ್ ವರ್ಕು, ಟೈಲ್ಸ್ ವರ್ಕು ಎಲ್ಲರೂ ನಿಮಗೆ ಝೂಮ್ ಅಪ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀಟ್ ವರ್ಕ್ ಅಂತಲೇ ಹೇಳ್ಬೋದು. ಕಿಚನ್ ಎಂಟ್ರಿಯಿಂದ ಒಳಗಡೆ ನಿಮಗೆ ಲಿವಿಂಗ್ ಸ್ಪೇಸ್ ಈ ಥರ ಕಾಣಿಸ್ತಾ ಇದೆ. ಟೀಕ್ ಡೋರ್ ಆ್ಯಕ್ಚುಲಾಗಿ ಎಲ್ಲ ಪಾಲಿಶ್ ವರ್ಕ್ ಎಲ್ಲ ಮಾಡಿದ್ದಾರೆ. ಸೊ ಲೆಫ್ಟಿಗೆ ಹೋದರೆ ನಿಮಗೆ 2 ಬೆಡ್ರೂಮ್ಸ್ ಇದೆ ನಿಮಗೆ. ಲೆಫ್ಟಲ್ಲಿ ಒಂದಿದೆ, ರೈಟಲ್ಲಿ ಒಂದಿದೆ. ನನಗೆ ಲೆಫ್ಟಲ್ಲಿ ಇರ್ತಕ್ಕಂಥ ಬೆಡ್ರೂಮನ್ನು ಝೂಮ್ ಅಪ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಕಂಪ್ಲೀಟ್ಲಿ ವುಡ್ ವರ್ಕ್ ಆ್ಯಂಡ್ ವೆಂಟಿಲೇಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ನಿಮಗೆ ಇದು ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ ಅಂತಲೇ ಹೇಳ್ಬೋದು. ಸೊ ವಿಶಾಲವಾಗಿ ಒಂದು 10x10 ರೂಮ್ ಸಿಗುತ್ತೆ ಆ್ಯಕ್ಚುಲಾಗಿ ನಿಮಗೆ. ಸೊ ಇಲ್ಲೂ ಕೂಡ ಒಂದು ಸ್ಪೇಷಿಯಸ್ ಆಗಿರ್ತಕ್ಕಂಥ ಬಾತ್ರೂಮ್ ಕೂಡ, ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಕಡೆ ಬಂತು ಅಂತಂದರೆ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ, ಅದನ್ನು ನಿಮಗೆ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀಟ್ ವರ್ಕ್ ಸರ್, ತುಂಬ ನೀಟ್ ವರ್ಕ್ ಆ್ಯಕ್ಚುಲಾಗಿ. ನಿಮಗೆ ಇಷ್ಟು ಒಂದು 30-40 ಸೈಟಲ್ಲಿ ಗ್ರೌಂಡ್ ಫ್ಲೋರಲ್ಲಿ 2 BHK ಮಾಡೋದೊಂದು ಚಾಲೆಂಜಿಂಗ್ ಕೆಲಸ. ಸೊ ಅದರಲ್ಲಿ 2 BHK ಕೂಡ ಮಾಡಿದ್ದಾರೆ ಇವರು. ರೆಂಟಲ್ ಪರ್ಪಸ್, ಕಂಪ್ಲೀಟ್ಲಿ ರೆಂಟಲ್ ಇನ್ಕಮ್ ಬರ್ತಕ್ಕಂಥ ಪ್ರಾಪರ್ಟಿ. ಇದು ಸೆಕೆಂಡ್ ಬೆಡ್ರೂಮ್ ಆ್ಯಕ್ಚುಲಿ. ಇದು ಕೂಡ ವುಡ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಈಗ ನನಗೆ ಆಚೆ ಹೋಗ್ತಾ ಇದ್ದೀನಿ. ಸೊ ಲಿವಿಂಗ್ ರೂಮ್ನ ಫೋಕಸ್ ಮಾಡ್ತೀನಿ ನೋಡಿ. ಸೊ ಲಿವಿಂಗ್ ರೂಮ್ ಈ ಥರ ಇದೆ ನಿಮಗೆ. ಆಲ್ಮೋಸ್ಟು ಒಂದು ಚಿಕ್ಕ ಫ್ಯಾಮಿಲಿ, ಒಂದು ಗಂಡ ಹೆಂಡತಿ, ಇಬ್ಬರು ಮಕ್ಕಳು ಇರೋದಕ್ಕೆ ಏನು ತೊಂದರೆ ಇಲ್ಲ, ಅಷ್ಟು ನೀಟಾಗಿದೆ. ಆ್ಯಂಡ್ ನೋಡಿ ನೀವು ಟೀಕ್ ಬರ್ಮಾ ಬಾರ್ಡರ್ ಡೋರ್ ಆ್ಯಕ್ಚುಲಿ ಇದು ಕೂಡ ಸ್ಟ್ಯಾಂಡರ್ಡ್ ಆಗಿದೆ ಅಂತ ಹೇಳ್ಬೋದು. ಕಂಪ್ಲೀಟ್ಲಿ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಈಗ ನಾನು ಆಚೆ ಬಂದೆ ನಾನು ನಿಮಗೆ. ಸೊ ಇಲ್ಲಿ ಒಂದಷ್ಟು ಪ್ಯಾಸೇಜ್ ಇದೆ 3 ಫೀಟು. ಅಲ್ಲಿ ನಿಮಗೆ ಸಿಲಿಂಡರ್ ಸ್ಪೇಸನ್ನು ಕೊಟ್ಟಿದ್ದಾರೆ. ಇದರ ಸಿಲಿಂಡರ್ ಪಾಯಿಂಟ್ ಪೂರ್ತಿ ಕೆಳಗಡೆ ಪಾರ್ಕಿಂಗಲ್ಲಿ ಕೊಟ್ಟಿದ್ದಾರೆ. ಟೋಟಲ್ 4 ಮನೆ ಇದೆ ಈ ಬಿಲ್ಡಿಂಗಲ್ಲಿ. ಸೊ 4 ಮನೆಗೂ ಕೂಡ ಟೋಟಲ್ ನಿಮಗೆ ಸಿಲಿಂಡರ್ ಕೊಟ್ಟಿದ್ದಾರೆ. ಮತ್ತು ಸುತ್ತ ಸೆಟ್ ಬ್ಯಾಕನ್ನು ಕೂಡ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಕಡೆ ಸೆಟ್ ಬ್ಯಾಕನ್ನು ಕೊಟ್ಟಿದ್ದಾರೆ. ಈಗ ನಾನು ನಿಮಗೆ ರೈಟ್ ತಿಳ್ಕೊಂಡ್ರೆ ಯು ಶೇಪಲ್ಲಿ ನಿಮಗೆ ಮೆಟ್ಲುಗಳಿದೆ, ಸ್ಟೇರ್ ಕೇಸ್ಗಳು ಕೊಟ್ಟಿದ್ದಾರೆ. ಸೊ ಯು ಶೇಪಲ್ಲಿ ನಾನು ನಿಮಗೆ ಫಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಏನು ಪರ್ಚೇಸರ್ ಯಾರು ಇದನ್ನ ಓನರ್ ಆಗ್ತಾರೆ, ಈ ಪ್ರಾಪರ್ಟಿ ಓನರ್ ಆಗ್ತಾರೆ, ಅವರು ಸ್ಟೇ ಮಾಡಲಿಕ್ಕೆ 3 BHK ಮನೆ ಇದೆ. ವಿಶಾಲವಾಗಿ 30-40ಲಿ 3 BHK ಮನೆ ನಿಮಗೆ ಹೇಗೆ ಬರುತ್ತೆ ಅಂತ ಒಂದು ಇಮ್ಯಾಜಿನೇಷನ್ ಇರ್ಬೋದು. ಕಂಪ್ಲೀಟ್ಲಿ ನಿಮಗೆ ಇದು ನಾರ್ತ್ ವೆಸ್ಟ್ ಸೈಟ್ ಆದ್ದರಿಂದ ಕಂಪ್ಲೀಟ್ಲಿ ಇವರು ಈಸ್ಟ್ ಫೇಸ್ಗೆ ಡೋರನ್ನು ಪ್ರಿಫರ್ ಮಾಡಿದ್ದಾರೆ. ಸೊ ನಾರ್ತ್ ವೆಸ್ಟ್ ಸೈಟು, ಈಸ್ಟ್ ವೆಸ್ಟ್ ಡೋರು ಎರಡೂ ಕೂಡ ವಾಸ್ತು ನಿಮಗೆ ಸೈಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ಈಸ್ಟ್ ಫೇಸ್ ಡೋರು ಪ್ರಿಫರ್ ಮಾಡ್ತಾರೋ ಅಥವಾ ನಾರ್ತ್ ಸೈಟ್ ಪ್ರಿಫರ್ ಮಾಡ್ತಾರೋ ಅವ್ರಿಗೆ ಇಬ್ಬರಿಗೂ ಕೂಡ ಅನುಕೂಲ ಆಗೋಂಥ ಸೈಟ್ ಆ್ಯಕ್ಚುಲಿ. ಸೆಟ್ ಬ್ಯಾಕು, ಫಾಲ್ ಸೀಲಿಂಗು ಎಲ್ಲದಕ್ಕೂ ತುಂಬ ನೀಟ್ ವರ್ಕ್ ಅಂತ ಹೇಳ್ಬೋದು ನಿಮಗೆ. ನೋಡಿ ಎಂಟ್ರೆನ್ಸ್ ಇವಾಗ ನಾನು 3 BHK ಮನೆಗೆ ಎಂಟ್ರಿ ಆಗ್ತಾ ಇದ್ದೀನಿ. ಕಂಪ್ಲೀಟ್ ನಿಮಗೆ ಟೀಕ್ ವುಡ್ಡು, ಟೀಕ್ ಫ್ರೇಮು ಎಂಟ್ರಿ ಆಗ್ತಾ ಇದ್ದೀನಿ ಇವಾಗ. ದಿಸ್ ಇಸ್ ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲಿ 3 BHK ಮನೆ ಅಂತ ಹೇಳ್ಬೋದು. ಟೋಟಲಿ ನಿಮಗೆ ಕಂಪ್ಲೀಟ್ ಫಾಲ್ ಸೀಲಿಂಗು, ಸ್ಟ್ಯಾಂಡರ್ಡ್ ಫಾಲ್ ಸೀಲಿಂಗನ್ನು ನೀವು ಗಮನಿಸ್ಬೋದು ನೋಡಿ. ದೊಡ್ಡದಾಗಿ ವಿಶಾಲವಾಗಿ ಹಾಲ್ ಇದೆ ಆ್ಯಕ್ಚುಲಾಗಿ. ನೀವು ಆರಾಮಾಗಿ ತುಂಬ ಸ್ಪೇಷಿಯಸ್ ಅಂತ ಲಿವಿಂಗ್ ಏರಿಯಾ ಅಂತ ಹೇಳ್ಬೋದು. ನೀವು ನಿಮಗೆ ಡೋರ್ ಕೂಡ ಫೋಕಸ್ ಮಾಡಿ ತೋರಿಸ್ತದೆ ನೋಡಿ. ಬರ್ಮಾ ಬಾರ್ಡ್ರ್ ಆ್ಯಕ್ಚುಲಿ ಫಸ್ಟ್ ಕ್ವಾಲಿಟಿ ಬರ್ಮಾ ಬಾರ್ಡ್ರು. ನಿಮಗೆ ಗ್ರೈನ್ಸ್ ಗಮನಿಸ್ಬೋದು.
ಪಾಲಿಶ್ ವರ್ಕ್ ಗಮನಿಸ್ಬೋದು, ತುಂಬ ನೀಟ್ ವರ್ಕ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಾಗಿ. ಸೊ ನೋಡಿ ಇಲ್ಲಿ ಪಕ್ಕದಲ್ಲಿ ಟಿ ವಿ ಕ್ಯಾಬಿನೆಟ್ ಇದೆ. ಸೊ ಅದನ್ನು ಕೂಡ ನಾನು ಫೋಕಸ್ ಮಾಡಿ ತೋರಿಸ್ತೀನಿ ನಿಮಗೆ ಇವಾಗ. ಸೊ ಇದು ಕೂಡ ನಿಮಗೆ ಟಿ ವಿ ಕ್ಯಾಬಿನೆಟ್ ವಾರ್ಡ್ರೋಬ್ ಸಿಂಪಲಾಗಿ ಮಾಡಿದರೆ ಒಂದಷ್ಟು ನಿಮಗೆ ಡಿಸೈನ್ ವರ್ಕ್ ಎಲ್ಲ ಕಾಣಿಸ್ಬೋದು ನಿಮಗೆ ಟಿ ವಿ ಕ್ಯಾಬಿನೆಟ್ದು. ಸೊ ಈ ಕಡೆ ಲೆಫ್ಟಲ್ಲಿ ನಿಮಗೆ ಕಂಪ್ಲೀಟ್ಲಿ ನಿಮಗೆ ಏನು ಕಿಚನ್ ಅಂತ ಹೇಳ್ಬೋದು, ಆ್ಯಂಡ್ ಕಿಚನ್ ಪಕ್ಕದಲ್ಲೇ ಪೂಜಾ ರೂಮ್ ಅಂತ ಹೇಳ್ಬೋದು. ಪಾರ್ಟಿಷನ್ ಅದು ಕೂಡ ನಿಮಗೆ ಒಂಥರ ಡಿಸೈನಿಂಗ್ ಪಾರ್ಟಿಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೀಟ್ ಪಾರ್ಟಿಷನ್ ಗಮನಿಸ್ಬೋದು, ವುಡ್ ವರ್ಕ್ ಪಾರ್ಟಿಷನು. ಸೊ ಇಲ್ಲಿ ನಿಮಗೆ ಲೆಫ್ಟಲ್ಲಿ ದೇವ್ರ ಮನೆ ಇದೆ. ದೇವ್ರ ಮನೆ ಕೂಡ ತುಂಬ ನೀಟ್ ವರ್ಕ್ ಆ್ಯಕ್ಚುಲಿ. ಫ್ರೇಮ್ ಬಂದು ನಿಮಗೆ ಟೀಕ್ ಅಂತ ಹೇಳ್ಬೋದು, ಡೋರ್ ಕೂಡ ಟೀಕ್ ಅಂತ ಹೇಳ್ಬೋದು. ಸೊ ಸ್ಪೀಷಿಯಸ್ ಆಗಿರ್ತಕ್ಕಂಥ ಟೈಲ್ಸ್ ಆ್ಯಂಡ್ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ದೇವ್ರ ಪಕ್ಕದಲ್ಲಿ ನಿಮಗೆ ಕಿಚನ್ ಕೂಡ ತುಂಬ ವಿಶಾಲವಾಗಿದೆ. ಒಂದು ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ವೆಂಟಿಲೇಷನ್ ತುಂಬ ಚೆನ್ನಾಗಿದೆ. ವುಡ್ ವರ್ಕ್ ತುಂಬ ಚೆನ್ನಾಗಿದೆ. ವುಡ್ ವರ್ಕ್ ಏನು ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರಲ್ವಾ ಆ ಶೀಟ್ಗಳೆಲ್ಲ, ಅದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ವೈಟ್ ಆ್ಯಂಡ್ ಬ್ಲೂ ಕಲರಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಶೀಟ್ಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಟೋಟಲಿ ಏರಿಯಾ ಕೂಡ ಅಷ್ಟೇ ತುಂಬ ನೀಟ್ ಆ್ಯಂಡ್ ಲೈಟಿಂಗ್ಸ್ ಕೂಡ ತುಂಬ ನೀಟಾಗಿ ಕೊಟ್ಟಿದ್ದಾರೆ, ತುಂಬ ಹಾರ್ಡ್ ಅನ್ಸಲ್ಲ. ಸೊ ಆ ಥರ ಇಲ್ಲೊಂದು ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ ನೋಡಿ. ಆಚೆ ಕಡೆ ನಿಮಗೆ 3 ಫೀಟ್ಗೆ ಒಂದು 7 ಫೀಟ್ ಯುಟಿಲಿಟಿ ಕೂಡ ಇದೆ. ನಿಮಗೆ ಆರಾಮಾಗಿ ಇಲ್ಲಿ ನೀವು ಒಂದಷ್ಟು ಕಿಚನ್ ವೇಸ್ಟ್ ಮೆಟೀರಿಯಲ್ ಅಂದರೆ ವಾಷಿಂಗ್ ಏರಿಯಾ ನೀವು ಯೂಸ್ ಮಾಡ್ಕೋಬೋದು, ಅಥವಾ ವಾಷಿಂಗ್ ಮಿಷಿನ್ ಪಾಯಿಂಟ್ನ ನೀವು ಅಲ್ಲಿ ಇಟ್ಕೋಬೋದು. ಸೊ ಅಲ್ಲಿಂದ ಬಂದರೆ ನಿಮಗೆ ಸೊ ಈ ಥರ ಲಿವಿಂಗ್ ಏರಿಯಾ ಸಿಗುತ್ತೆ ನಿಮಗೆ. ಕಿಚನ್ ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತಾ ಇದ್ದೆ ನೋಡಿ, ಎಲ್ ಶೇಪಲ್ಲಿ ಈ ಥರ ಡಿಸೈನ್ ಮಾಡಿದರೆ. ಒಂದು ಫ್ರಿಡ್ಜ್ ಪಾಯಿಂಟ್ ಕೂಡ ಆ ಮೂಲೆಯಲ್ಲಿದೆ ಆ್ಯಕ್ಚುಲಾಗಿ. ಇಲ್ಲಿ ಲೆಫ್ಟಲ್ಲಿ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಮಾಡಿದ್ದಾರೆ. ಕಿಚನಿಂದ ಅಟ್ಯಾಚ್ಡ್ ಆಗಿ ಬ್ಯಾಕ್ ಸೈಡಲ್ಲಿ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತೀವಿ ನಾವು. ಸೊ ಮಾಸ್ಟರ್ ಬೆಡ್ರೂಮನ್ನು ಮಾಡಿದರೆ ಇಲ್ಲೂ ಕೂಡ ನಿಮಗೆ ಒಂದು ಎಂಟ್ರೆನ್ಸ್ ಪ್ಯಾಸೇಜ್ ಥರ ಕೊಟ್ಟಿದ್ದಾರೆ. ಅಲ್ಲೇ ಒಂದು ವಾಲ್ ಕ್ಲಾಡಿಂಗನ್ನು, ಒಂದು ಡಿಸೈನ್ ಕ್ಲಾಡಿಂಗನ್ನು ಕೊಟ್ಟಿದ್ದಾರೆ. ಸೊ ಇಂಟೀರಿಯರ್ ಕ್ಲಾಡಿಂಗ್ ಅಂತ ಹೇಳ್ಬೋದು. ನೋಡಿ ಇಲ್ಲೂ ಕೂಡ ಮಾಸ್ಟರ್ ಬೆಡ್ರೂಮಲ್ಲಿ ಕಂಪ್ಲೀಟ್ಲಿ ಫಾಲ್ ಸೀಲಿಂಗು, ವಿಶಾಲವಾದ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ನಿಮಗೆ ವೈಟ್ ಆ್ಯಂಡ್ ಡಾರ್ಕ್ ಟೈಲ್ಸನ್ನು ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ನಿಮಗೆ ವುಡ್ ಕಲರ್ ಮತ್ತು ವೈಟ್ ಕಲರ್ ಫಿನಿಶಿಂಗ್ ವುಡ್ ವರ್ಕ್ನ ಗಮನಿಸ್ಬೋದು ನೀವು. ಸೊ ತುಂಬ ನೀಟ್ ವರ್ಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಸೊ ಅಟ್ಯಾಚ್ ಬಾತ್ರೂಮ್ ಕೂಡ ಅಷ್ಟೇ ನಿಮಗೆ ಆಲ್ಮೋಸ್ಟ್ ನಿಮಗೆ 8 to 8 ಟೈಲ್ಸನ್ನು ಕೊಟ್ಟಿದ್ದಾರೆ. ರೂಫ್ ಟು ರೂಫ್ ಟೈಲ್ಸನ್ನು ಕೊಟ್ಟಿದ್ದಾರೆ. ಬಾತ್ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಕ್ಚುಲಾಗಿ. ಸೊ ಆ್ಯಕ್ಚುಲಿ ಇದು ಕುಬೇರ್ ಮೂಲೆ ವಾಸ್ತು ಪ್ರಕಾರ ನಿಮಗೆ ಯಜಮಾನ್ ಇರತಕ್ಕಂಥ ಮನೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮ್ಗೆ ಆಚೆ ಹೋದರೆ ನಿಮಗೆ ಆಲ್ಮೋಸ್ಟ್ ಕಿಚನಿಂದ ದೇವ್ರ ಮನೆ ಕಾಣಿಸ್ತದೆ. ಇದು ಲಿವಿಂಗ್ ಏರಿಯಾ ಆ್ಯಕ್ಚುಲಿ. ಸೊ ಲಿವಿಂಗ್ ಏರಿಯಾ ಮತ್ತೊಮ್ಮೆ ನೀವು ಗಮನಿಸ್ಬೋದು ಎಷ್ಟು ವಿಶಾಲವಾಗಿದೆ ಅಂತ ಹೇಳ್ಬಿಟ್ಟು. ನಿಮಗೆ ಈಸ್ಟ್ ಫೇಸ್ ಡೋರ್ ಪಕ್ಕದಲ್ಲಿ ಒಂದು ವಿಂಡೋ ಕೂಡ ಇದೆ. ಆ್ಯಂಡ್ ಲೆಫ್ಟಿಗೆ ನಾನು ತಿಳ್ಕೊಂಡ್ರೆ ನಿಮಗೆ ರೈಟ್ ಸೈಡಲ್ಲಿ ಒಂದು ರೂಮ್ ಇದೆ. ಸೊ ಆ್ಯಕ್ಚುಲಿ ಲೆಫ್ಟ್ ಸೈಡಲ್ಲಿ ಒಂದು ರೂಮ್ ಇದೆ. ಮಧ್ಯದಲ್ಲಿ ಒಂದು ವಾಶ್ರೂಮನ್ನು ಕೊಟ್ಟಿದ್ದಾರೆ. ಟೋಟಲ್ ನಿಮಗೆ 3 BHK ಮನೆ ನೀವು ಗಮನಿಸ್ಬೋದು. 30-40 ಸೈಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಫಸ್ಟ್ ಫ್ಲೋರಲ್ಲಿ ನಿಮಗೆ 3 BHK ಮನೆ ಇದೆ. ಸೊ ಪರ್ಚೇಸರ್ ನೀವು ಯಾರಿದ್ರು ಮನೆ ಓನರ್ ಆಗ್ತೀರಾ, ಈ ಪ್ರಾಪರ್ಟಿ ಓನರ್ ಆಗ್ತೀರಾ, ಸೊ ಅವರು ಸ್ಟೇ ಮಾಡ್ತಕ್ಕಂಥ ಮನೆ. ಸೊ ಇಲ್ಲೂ ಕೂಡ ನಿಮಗೆ ಕಂಪ್ಲೀಟ್ಲಿ ವುಡ್ ವರ್ಕ್ ನಿಮಗೆ ನೋಡಿ ಒಂಥರ ವೈಟ್ ಕಾಂಬಿನೇಷನ್ನು ಆ್ಯಂಡ್ ಆರೆಂಜ್ ಕಾಂಬಿನೇಷನ್ ಫಾಲ್ ಸೀಲಿಂಗ್ ತುಂಬ ಅಟ್ರಾಕ್ಟಿವ್ ಇದೆ ಅಂತ ಅನ್ನಿಸ್ಬೋದು. ಅಂದರೆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಹಾರ್ಡ್ ಅನ್ಸಲ್ಲ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಾಗಿ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬೇರೆ ಬೇರೆ ಬೆಡ್ರೂಮ್ಗಿಲ್ಲ ಆ್ಯಕ್ಚುಲಿ. 2 ಬೆಡ್ರೂಮ್ ಸೇರಿ ಸೆಂಟ್ರಲ್ಲಿ ಒಂದು ಕಾಮನ್ ಬಾತ್ರೂಮನ್ನು ಕೊಟ್ಟಿದ್ದಾರೆ. ಸೊ ಸ್ಪೇಸ್ ಆ್ಯಕ್ಚುಲಿ ಉಳಿತಾಯ ಆಗಿದೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಾಗಿ. ಸೊ ಈ ಕಡೆ ಬಂದರೆ ನೀವು ಇನ್ನೊಂದು ಬೆಡ್ರೂಮ್ ಇದೆ. ಸೊ ಈ ಬೆಡ್ರೂಮ್ ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡಿ. ತುಂಬ ನಿಮಗೆ ಲೈಟಿಂಗ್ ವೇ ಇರ್ಬೋದು, ಕಲರ್ ಕಾಂಬಿನೇಷನ್ಸ್ ಇರ್ಬೋದು, ತುಂಬ ಹಾರ್ಡ್ ಅನ್ಸಲ್ಲ ನಿಮಗೆ. ತುಂಬ ಸಿಂಪಲಾಗಿ ಆ್ಯಂಡ್ ರೋಡ್ ಸೈಡ್ ವಿಂಡೋ ಕೂಡ ಇದೆ. ವೆಂಟಿಲೇಷನ್ ಕೂಡ ತುಂಬ ಚೆನ್ನಾಗಿದೆ ಅಂತ. ಇದು ಕೂಡ ವುಡ್ ವರ್ಕ್ ಮಾಡಿದೆ. ಎಲ್ಲ ಸ್ಲೈಡಿಂಗ್ ವುಡ್ ವರ್ಕು ನಿಮಗೆ ಜಾಗ ಸೇವ್ ಆಗುತ್ತೆ ಆ್ಯಕ್ಚುಲಿ. ಫಾಲ್ ಸೀಲಿಂಗ್ ಮತ್ತೊಮ್ಮೆ ಗಮನಿಸ್ಬೋದು, ವುಡ್ ವರ್ಕನ್ನು ಗಮನಿಸ್ಬೋದು. ನಾನು ಇವಾಗ ಆಚೆ ಹೋಗ್ತಾ ಇದ್ದೀನಿ. ಅಗೇನ್ ನಾನು ನಿಮಗೆ ಲಿವಿಂಗ್ ಏರಿಯಾ ತೋರಿಸ್ತಾ ಇದ್ದೀನಿ. ಟಿ ವಿ ಕ್ಯಾಬಿನೆಟ್ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಡೋರ್ ಕೂಡ ಗಮನಿಸ್ಬೋದು. ನಾನು ನಿಮಗೆ ಎಂಟ್ರೆನ್ಸಿಂದ ಆಚೆ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾನು ಸೆಕೆಂಡ್ ಫ್ಲೋರ್ಗೆ ಹೋಗ್ತೀನಿ. ನೋಡಿ ಪ್ಯಾಸೇಜ್ ಎಷ್ಟು 3.5 feet ಪ್ಯಾಸೇಜ್ ಇದೆ ನಿಮಗೆ. ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಪ್ಯಾಸೇಜ್ ನೋಡ್ಬೋದು. ನಿಮಗೆ ಸುತ್ತಮುತ್ತ ಎಲ್ಲ ಕಡೆ ಕ್ಲಾಡಿಂಗನ್ನು ಕಾಣಿಸ್ಬೋದು. ಸ್ಟೇರ್ ಕೇಸ್ ನಿಮಗೆ ಆಲ್ಮೋಸ್ಟ್ ಆ್ಯಂಟಿಸ್ಕಿಡ್ ಲಪತ್ರ ಗ್ರಾಂಟನ್ನು ಕೂಡ ಹಾಕಿದರೆ ಜಾರೋದಿಲ್ಲ ಆ್ಯಕ್ಚುಲಾಗಿ. ಸೊ ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ನಿಮಗೆ ಟೈಲ್ಸನ್ನು ಗಮನಿಸ್ಬೋದು. ಸೊ ನಾನು ಇವಾಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀನಿ. ಇಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮತ್ತು ಡಬಲ್ ಬೆಡ್ರೂಮ್ 2 ಮನೆಗಳಿದೆ. ಇದು ಕೂಡ ರೆಂಟಲ್ ಪರ್ಪಸ್. ನಾನು ಇವಾಗ ಸಿಂಗಲ್ ಬೆಡ್ರೂಮ್ ಮನೆಯನ್ನು ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ನಿಮಗೆ ಗ್ರಾನೈಟ್ ಕಟ್ಟಿಂಗನ್ನು ಕೊಟ್ಟಿದ್ದಾರೆ, ಒಂದು ಕ್ಲಾಡಿಂಗನ್ನು ಕೊಟ್ಟಿದ್ದಾರೆ. ಲಾಸ್ಟಿಗೆ ಪ್ಯಾಸೇಜಲ್ಲಿ 2 ಬೆಡ್ರೂಮ್ ಮನೆ ಕೂಡ ಇದೆ. ಸೆಕೆಂಡ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ನಿಮಗೆ ಸಿಂಗಲ್ ಬೆಡ್ರೂಮ್ ಒಂದು ಮನೆ ಇದೆ, ಮತ್ತು ಡಬಲ್ ಬೆಡ್ರೂಮ್ ಒಂದು ಮನೆ ಇದೆ. ನನಗೆ ಸಿಂಗಲ್ ಬೆಡ್ರೂಮ್ ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ ಟಿ ವಿ ಕ್ಯಾಬಿನೆಟ್, ಇಲ್ಲೂ ಕೂಡ ಟೀಕ್ ಫ್ರೇಮು, ಟೀಕ್ ವುಡ್ಡನ್ನು, ಟೀಕ್ ಡೋರನ್ನು ಕೊಟ್ಟಿದ್ದಾರೆ. ಸರ್ ಎಲ್ಲ ಕಡೆ ವುಡ್ ವರ್ಕು ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು ಎಲ್ಲ ಕಡೆ ಟೀಕ್ ಡೋರ್ಗಳು, ಪಾಲಿಶ್ ಡೋರ್ಗಳು. ಅಂದರೆ ರೆಂಟ್ ಕೊಡೋರು ಕೂಡ, ರೆಂಟ್ ತೊಗೊಳೋರು ಕೂಡ ಎಲ್ಲೂ ಒಂದಷ್ಟು ಕಮ್ಮಿ ಜಾಸ್ತಿ ಅಂತ ಅನ್ನಿಸ್ಬಾರ್ದು. ಸ್ಟ್ಯಾಂಡರ್ಡ್ ಕ್ವಾಲಿಟಿ, ಸ್ಟ್ಯಾಂಡರ್ಡ್ ಮನೆ ಅಂತ ಹೇಳ್ತೀವಲ್ಲ, ಆರಾಮಾಗಿ ಇದಕ್ಕೆ 10,000 ರೂಪಾಯಿ ನೀವು ಆರಾಮಾಗಿ ಕೋಟ್ ಮಾಡ್ಬೋದು. 10,000 ರೂಪಾಯಿ ಆರಾಮಾಗಿ ಕೊಡಿ. ಯಾಕಂದರೆ ಫಾಲ್ ಸೀಲಿಂಗ್ ಇದೆ, ವುಡ್ ವರ್ಕ್ ಇದೆ, ಎಲ್ಲೂ ಕಳಪೆ ವರ್ಕ್ ಇಲ್ಲ. ಒಂಥರ ಸ್ಟ್ಯಾಂಡರ್ಡ್ ಮನೆ ಅಂತ ಹೇಳ್ತೀವಲ್ಲ ಆ ಥರ ಇದೆ ಆ್ಯಕ್ಚುಲಾಗಿ. ಅಟ್ಯಾಚ್ ಬಾತ್ರೂಮ್ ಆ್ಯಂಡ್ ಕಾಮನ್ ಬಾತ್ರೂಮ್ ಎರಡೂ ಕೂಡ ಇದೆ.
ನೀವು ನೋಡ್ಬೋದು 8 ಫೀಟ್ವರೆಗೂ ನಿಮಗೆ ಕ್ಲಾಡಿಂಗನ್ನು ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಇಲ್ಲೂ ಕೂಡ ನಿಮಗೆ ವಿಶಾಲವಾದ ಬಾತ್ರೂಮ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಒಂದು ಫ್ಯಾಮಿಲಿ ನಿಮಗೆ ಒಂದು ಗಂಡ ಹೆಂಡತಿ ಒಂದು ಮಗು ಅಥವಾ ಒಂದು ಫ್ಯಾಮಿಲಿ ಅಂತ ಏನು ಹೇಳ್ತೀವಿ ನಾವು, ಆರಾಮಾಗಿ ಒಂದು ಮಿನಿಮಮ್ ಬಜೆಟಲ್ಲಿ ಇರೋಕ್ಕೆ ಏನು ಕೊಡ್ತಾ ಇಲ್ಲ, ಆರಾಮಾಗಿ ಮನೆಗೆ 10,000 ರೂಪಾಯಿ ಬಾಡಿಗೆ ಬರುತ್ತೆ. ಸೊ ನೋಡಿ ಇಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ವುಡ್ ವರ್ಕನ್ನು ಮಾಡಿದ್ದಾರೆ. ಸೊ ಒಂದು ಬೆಡ್ರೂಮನ್ನು ತೋರಿಸ್ತದೆ ನಿಮಗೆ. ಅಂದರೆ ನಾನು ಹೇಳ್ತೀನಲ್ವ ನಿಮಗೆ, ಒಂದು ಬಾಡಿಗೆ ಕೊಡೋ ಕೂಡ ವರ್ತ್ ಅಂತ ಅನ್ನಿಸ್ಬೇಕು. 10,000 ಕೊಟ್ಟರು ಕೂಡ ನಾನು ಒಳ್ಳೆ ಮನೇಲಿದ್ದೀನಪ್ಪ, ಒಳ್ಳೆ ಫೀಲ್ ಬರಬೇಕು ಅವರಿಗೆ. ಸೊ ಹಾಗಾಗಿ ಆ ಥರ ಇರ್ತಕ್ಕಂಥ ಪ್ರಾಪರ್ಟಿ. ನೋಡಿ ಡೋರ್ ನೀವು ಗಮನಿಸ್ಬೋದು. ಆ್ಯಕ್ಚುಲಿ ರೆಂಟೆಡ್ ಮನೆ ಕೂಡ ಯಾರೂ ಪಾಲಿಶ್ ಡೋರನ್ನು ಹಾಕಲ್ಲ, ಟೀಕ್ ಡೋರನ್ನು ಹಾಕಲ್ಲ, ಇವರೆಲ್ಲವನ್ನು ಕೊಟ್ಟಿದ್ದಾರೆ. ಬಿಕಾಸ್ ಒಂದು ಸ್ಟ್ಯಾಂಡರ್ಡಿಟಿ ತೋರಿಸುತ್ತೆ. ಒಂದು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಮನೆ ಅವ್ರು ಕೊಡೋರು ಕೂಡ ಒಂದು ಆರಾಮಾಗಿ ಕೊಡಬೇಕು. ಅವರು 10,000 ಪೇ ಮಾಡೋರು ಕೂಡ ನೆಮ್ಮದಿಯಾಗಿ ಕೊಡಬೇಕು, ಆ ಥರ ಇದೆ ಆ್ಯಕ್ಚುಲಾಗಿ. ಲಾಸ್ಟಲ್ಲಿ ಪ್ಲಾನ್ ಮಾಡಿದ್ರಲ್ವ, ಇದು 2 BHK ಮನೆ. ಕಣ್ಣು ಮುಚ್ಕೊಂಡು ಇದಕ್ಕೆ ನೀವು 15,000 ಆರಾಮಾಗಿ ಕೊಡ್ತಾರೆ ಸರ್. ಯಾಕಂದರೆ ಅಷ್ಟು ಸ್ಪೀಷಿಯಸ್ ಆಗಿ ಕೊಟ್ಟಿದ್ದಾರೆ ಮತ್ತು ಅಷ್ಟು ಸ್ಟ್ಯಾಂಡರ್ಡಾಗಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಪ್ರತಿಯೊಂದು ನಾನು ನಿಮಗೆ ಕ್ಲೋಸಪ್ ಮಾಡಿ ತೋರಿಸ್ತಾ ಇರ್ತೀನಿ. ನೋಡ್ಬೋದು ಒಳಗಡೆ ಎಂಟ್ರಿ ಯಾವ ಥರ ಇದೆ ನೋಡಿ. ಎದುರುಗಡೆ TV ಕ್ಯಾಬಿನೆಟ್, ನಿಮಗೆ ರೈಟ್ ಸೈಡಲ್ಲಿ ಒಂದು ರೋಡ್ ಸೈಡ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ವೆಂಟಿಲೇಷನ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ. ಆ್ಯಂಡ್ ಲಿವಿಂಗ್ ಏರಿಯಾನು ಅಷ್ಟೇ ತುಂಬ ದೊಡ್ಡದಾಗಿದೆ. ನಿಮಗೆ ಸಾಕಷ್ಟು ಯು ಶೇಪಲ್ಲಿ, ಎಲ್ ಶೇಪಲ್ಲಿ ನೀವು ಯಾವ ಥರ ಫರ್ನಿಚರ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕೂರುತ್ತೆ ಆ್ಯಕ್ಚುಲಾಗಿ. ಆ್ಯಂಡ್ ಕಿಚನ್ ಸಪ್ರೇಟ್ ಆಗಿದೆ ನೋಡಿ. ಲಿವಿಂಗ್ ಏರಿಯಾ ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಕಂಪ್ಲೀಟ್ ನಿಮಗೆ ರೌಂಡ್ ಅಪ್ ಮಾಡಿ ತೋರಿಸ್ತಿರೋ ಉದ್ದೇಶ ಅಷ್ಟೇ, ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಲಿವಿಂಗ್ ಏರಿಯಾ ಆ್ಯಂಡ್ ಕಿಚನ್ ನಿಮಗೆ ಕ್ಲೋಸ್ಡ್ ಕಿಚನ್ ಒಳಗಡೆ ನಿಮಗೆ ಒಂದಷ್ಟು ಪೂಜಾ ರೂಮನ್ನು ತೋರಿಸಿದ್ದಾರೆ. ಪೂಜಾ ರೂಮ್ ಕೂಡ ಒಂದು ನೋಡ್ಬೋದು, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ವುಡ್ಡಲ್ಲಿ ಡೋರನ್ನು ಕೂಡ ಮಾಡಿದ್ದಾರೆ ನೋಡಿ. ಇಲ್ಲಿ ಕ್ಲೋಸ್ಡ್ ಕಿಚನ್ ಆ್ಯಕ್ಚುಲಾಗಿ. ಇದನ್ನು ಕೂಡ ಸಿಂಪಲ್ಲಾಗಿ ಚಿಕ್ಕದಾಗಿ ಚೊಕ್ಕದಾಗಿದೆ ಅಂತ ಹೇಳ್ಬೋದು. ಫ್ರಿಡ್ಜ್ ಇಡೋಕ್ಕೆ ಒಂದು ಜಾಗವನ್ನು ಕೂಡ ಕೊಟ್ಟಿದ್ದಾರೆ. ವುಡ್ ವರ್ಕನ್ನು ಮಾಡಿದ್ದಾರೆ. ನಿಮಗೆ ಮೇಲ್ಗಡೆ ಸ್ಟೋರೇಜ್ ಏರಿಯಾನು ಕೂಡ ಕೊಟ್ಟಿದ್ದಾರೆ. ಎಲ್ಲವೂ ಕಂಫರ್ಟಬಲ್ ಆಗಿದೆ ಆ್ಯಕ್ಚುಲಿ. ಬಾಡಿಗೆ ಕೊಡೋಕ್ಕೆ ನೋಡಿ ಲಿವಿಂಗ್ ಏರಿಯಾ ನೋಡಿ ಎಷ್ಟು ದೊಡ್ಡದಾಗಿದೆ, ತೋರಿಸ್ತಾ ಇದೆ ನೋಡಿ. ಯು ಶೇಪಲ್ಲಿ ನೀವು ಆರಾಮಾಗಿ ಸೋಫಾ ಏರಿಯಾ ಅರೇಂಜ್ ಮಾಡ್ಕೋಬೋದು. TV ಕ್ಯಾಬಿನೆಟ್ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಬ್ಯಾಕ್ ಸೈಡ್ ಹೋದರೆ ನಿಮಗೆ ರೈಟ್ ಸೈಡಲ್ಲಿ ಒಂದು ಮನೆ ಇದೆ, ಒಂದು ರೂಮ್ ಇದೆ ಆ್ಯಕ್ಚುಲಾಗಿ. ಲೆಫ್ಟ್ ಸೈಡಲ್ಲಿ ಒಂದು ರೂಮ್ ಇದೆ. ನಾನು ನಿಮಗೆ ಸೆಂಟ್ರಲ್ಲಿ ಕಾಮನ್ ಬಾತ್ರೂಮನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ ಇದು ಪ್ಲಾನಿಂಗ್ ವೈಸಲ್ಲಿ ತುಂಬ ನೀಟಾಗಿದೆ. ಆ ಕಡೆ ನೀವು ಆಲ್ಮೋಸ್ಟ್ ನಿಮಗೆ ರೂಮಿಂದ ಬಂದರೆ ಆಕ್ಸೆಸ್ ಬಾತ್ರೂಮ್ ಕೂಡ ಈಸಿ ಆಗುತ್ತೆ ನಿಮಗೆ. ಈ ಕಡೆ ರೂಮಿಂದ ಬಂದರೂ ಕೂಡ ನಿಮಗೆ ಆಕ್ಸೆಸ್ ಈಸಿ ಆಗುತ್ತೆ ಬಾತ್ರೂಮ್ಗೆ. ನೋಡಿ ಇಲ್ಲೂ ಕೂಡ ಕಂಪ್ಲೀಟ್ ನಿಮಗೆ ಫಾಲ್ ಸೀಲಿಂಗ್ ಮಾಡಿದ ರೂಮ್ಗಳಿಗೆ, ಬಟ್ ವುಡ್ ವರ್ಕ್ ಎಲ್ಲ ತುಂಬ ನೀಟಾಗಿ ಮಾಡಿದ್ದಾರೆ. ವುಡ್ ವರ್ಕ್ ಕೂಡ ಇದೆ. ಒಂದು ಸಿಂಗಲ್ ಫ್ಯಾಮಿಲಿ, ಒಂದು ಅಪ್ಪ ಅಮ್ಮ, ಇಬ್ಬರು ಮಕ್ಕಳು ಅಥವಾ ಒಂದು ಫ್ಯಾಮಿಲಿ ಆರಾಮಾಗಿರ್ಬೋದು. ಇದು ಕೂಡ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. 15,000 ಇವ್ರಿಗೆ ಈ ಮನೆಗೆ ನೀವು ಕಾರ್ ಪಾರ್ಕಿಂಗ್ ಕೊಟ್ಟಿದ್ದೆ ಆದರೆ 15,000 ರೂಪಾಯಿ ರೆಂಟು ಆರಾಮಾಗಿ ಬರುತ್ತೆ ಸ್ನೇಹಿತರೆ. ಸೊ ನೋಡಿ ಈಗ ರೆಂಟಲ್ ಇನ್ಕಮ್ ಬರ್ತಕ್ಕಂಥ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದೀನಲ್ವಾ, ರೆಂಟ್ ಎಷ್ಟು ಬರುತ್ತೆ ಅಂತ ನೀವೇನಾದರೂ ಯೋಚನೆ ಮಾಡಿದರೆ, ಕೆಳಗಡೆ ನಿಮಗೆ 2 BHK ತೋರಿಸಿದ ಆಲ್ಮೋಸ್ಟ್ ನಿಮಗೆ ಮಿನಿಮಮ್ 10,000 ಅಂತ ಇಟ್ಕೊಳ್ಳಿ. ಸೊ ಸೆಕೆಂಡ್ ಫ್ಲೋರಲ್ಲಿ ಅಂದರೆ ಮಧ್ಯದಲ್ಲಿ ನೀವು ಓನರ್ ಇರ್ತೀರಾ ಅಂತಂದರೆ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ 2 BHK ಒಂದು 15,000 ಅಲ್ಲಿಗೆ. ಸೊ 10 + 15 ಎಷ್ಟಾಯಿತು? 25 ಆಯ್ತಲ್ವಾ. ಸಿಂಗಲ್ ಬೆಡ್ರೂಮ್ ಒಂದು 10 ಅಂತಂದರೆ 25 + 10 35,000. ಸೊ ನೀವು ಇದ್ಕೊಂಡು 35,000 ರೆಂಟಲ್ ಇನ್ಕಮ್ ಬರುತ್ತೆ ಈ ಮನೆಗೆ ಆ್ಯಕ್ಚುಲಿ. ಈ ಪ್ರಾಪರ್ಟಿ ನೀವು ಪರ್ಚೇಸ್ ಮಾಡಿದರೆ ಸೊ ನೀವು ಇದ್ಕೊಂಡು 35,000 ನೀವು ಇನ್ಕಮ್ನ ಗಳಿಸ್ಬೋದು. ನಿಮಗೆ ಲೋನಿಗೆ ಸಪೋರ್ಟ್ ಆಗುತ್ತೆ. ಆಲ್ಮೋಸ್ಟ್ ನೀವು ಒಂದು 50 lakhs ಲೋನ್ ಮಾಡ್ತೀರಾ ಅಂತಂದರೆ 35,000 ನಿಮಗೆ ರೆಂಟೇ ಬರುತ್ತೆ. ಒಂದು 15,000 ನೀವು ಕೈಯಿಂದ ಕಟ್ಕೋಬೋದು. ಸೊ ನೀವೇನಾದರೂ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಬರಬೇಕು ನನಗೆ, ಅಥವಾ ಇನ್ವೆಸ್ಟ್ ಮಾಡ್ತೀರ ನನಗೆ ಬಾಡಿಗೆ ಬರಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ ಸೊ ಈ ಪ್ರಾಪರ್ಟಿ ನೋಡ್ಬೋದು. ಕಂಪ್ಲೀಟ್ಲಿ ಇದು BBMP B ಖಾತಾ ಆ್ಯಂಡ್ ಈ ಖಾತಾ ಕೂಡ ಆಗಿದೆ ನಿಮಗೆ. ಸಂಭ್ರಮ್ ಕಾಲೇಜ್, ವಿದ್ಯಾರಣ್ಯಪುರ, ನಾರ್ತ್ ಬೆಂಗಳೂರು ಅಂತ ಹೇಳ್ತೀನಿ. ನಾನು ಇವಾಗ ಟೆರೆಸನ್ನು ತೋರಿಸ್ತಾ ಇದ್ದೀನಿ ನೋಡಿ. ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಕಂಪ್ಲೀಟ್ ನಿಮಗೆ ಎಲ್ಲ ಕಡೆ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ. ಎಲ್ಲ ಕಾಂಜಿಪಿಂಜಿ ಏರಿಯಾ ಅಲ್ಲ, ಇದು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಏರಿಯಾ ಆ್ಯಕ್ಚುಲಾಗಿ. ಸೊ ತುಂಬ ಚೆನ್ನಾಗಿರ್ತಕ್ಕಂಥ ಪ್ರಾಪರ್ಟಿ. ಈ ಪ್ರಾಪರ್ಟಿಯ ಬೆಲೆ ಬಂದು ನಿಮಗೆ 1,90,00,000 ಹೇಳ್ತಾ ಇದ್ದಾರೆ. 1,90,00,000 ಹೇಳ್ತಾ ಇದ್ದಾರೆ. ಸೊ ನೆಗೋಷಿಯೇಷನ್ ಕೂಡ ಇದೆ. ಸೊ ಆ್ಯಕ್ಚುಲಿ ನಿಮಗೆ BBMP B ಖಾತಾ ಆ್ಯಂಡ್ ಈ ಖಾತಾ ಕೂಡ ಆಗಿದೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂತ ಹೇಳ್ಬೋದು. ನೋಡಿ 2 ಟ್ಯಾಂಕನ್ನು ಕೊಟ್ಟಿದ್ದಾರೆ. ಟ್ಯಾಂಕ್ ರೂಮನ್ನು ತೋರಿಸ್ತೀನಿ. ಒಂದಷ್ಟು ವಾಶ್ ಏರಿಯಾ ಇದು. ಸೊ ಅದನ್ನು ಕೂಡ ಮಾಡಿದ್ದಾರೆ. ಸೊ ಕಂಪ್ಲೀಟ್ಲಿ ನಿಮಗೆ ಸಿಂಟೆಕ್ಸ್ ಬಾಡಿಗೆ ಮನೆ ಇರೋದ್ರಿಂದ ನಿಮಗೆ 2 ಸಿಂಟೆಕ್ಸನ್ನು ಕೂಡ ಕೊಟ್ಟಿದ್ದಾರೆ. ಸಾಕಷ್ಟು ನೀರು ಕೂಡ ಇರ್ಬೋದು. ಸೊ ಈ ಮನೆ ಪರ್ಚೇಸ್ ಮಾಡಬೇಕು ಅಂದರೆ ದಯವಿಟ್ಟು ನನಗೆ ಕಾಲ್ ಮಾಡಿ. ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್ ಆ್ಯಕ್ಚುಲಿ ಕಾಲ್ ಮಾಡಿ. ಎಂಡ್ ಟು ಎಂಡ್ ಸರ್ವಿಸ್ ಇರುತ್ತೆ ನಿಮಗೆ. ಸೊ ದಯವಿಟ್ಟು ಕಾಲ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಗುಡ್ ನೈಟ್.